ಓಂ ಶಾಂತಿ. ಡೇಟ್ ಆಗಿದೆ 4 ಫೆಬ್ರವರಿ 1975. ಅವೇಕ್ ಬಾಪ್ದಾದ ಮಧುಬನ ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ. ज्ञान को स्वयं में समाने से ही अनमोल मोती और अमोघ शक्ति की प्राप्ति. ಜ್ಞಾನದಿಂದಲೇ ಸ್ವಯಂನಲ್ಲಿ ಸಮಾನೇಸೆ ಹಿ, ಜ್ಞಾನವನ್ನು ಸ್ವಯಂನಲ್ಲಿ ಸಮಾನ ಮಾಡ್ಕೋಬೇಕಂದ್ರೆ ಧಾರಣ ಮಾಡ್ಕೋಬೇಕು, ಸ್ವರೂಪ ಆಗಬೇಕು. ಅದರಿಂದ ಏನಾಗ್ತದೆ, ಜ್ಞಾನದ ಸ್ವರೂಪ ಆಗೋದ್ರಿಂದ ಅನ್ಮೋಲ್ ಮೋತಿ, ಅತ್ಯಂತ ಶ್ರೇಷ್ಠವಾದ ಒಂದು ಮುತ್ತಾಗ್ತೀವಿ ನಾವು ಆವಾಗ. ಅವ್ರ ಅಮೋಘ ಶಕ್ತಿಗೆ ಪ್ರಾಪ್ತಿ. ಎಷ್ಟೆಷ್ಟು ಜ್ಞಾನದ ಆಳಕ್ಕೆ ಹೋಗ್ತೀವೋ, ಜ್ಞಾನ ಸ್ವರೂಪದಲ್ಲಿ ಬರ್ತದೋ, ಅಷ್ಟು ನಮಗೆ ಅಮೋಘವಾದಂಥ ಶಕ್ತಿ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಜ್ಞಾನ ಕಾ ಖಜಾನಾ ದೇಕರ್ ಸದಾ ಖುಷ್ ಬನಾನೆ ವಾಲೆ. ಜ್ಞಾನ ಕಾ ಖಜಾನಾ ದೇಕರ್, ಬಾಬಾ ಏನು ಕೊಟ್ಟಿದ್ದಾರೆ, ಎಂಥ ಖಜಾನೆ ಕೊಟ್ಟಿದ್ದಾರೆ? ಜ್ಞಾನದ ಖಜಾನೆನೇ ಕೊಟ್ಟಿದ್ದಾರೆ. ಕೊಟ್ಟು ಯಾವಾಗಲೂ ಖುಷಿಯನ್ನಾಗಿ ಮಾಡುವಂತಹ ತಥಾ ಸರ್ವಶಕ್ತಿಯ ದೇನೆವಾಲೆ. ಬರೀ ಜ್ಞಾನದ ಖಜಾನೆ ಕೊಟ್ಟು ಸದಾ ಖುಷಿಯನ್ನಾಗಿ ಮಾಡದೇನೆ ಎಲ್ಲ ಶಕ್ತಿಗಳನ್ನು ಕೊಟ್ಟಿದ್ದಾರೆ ಬಾಬಾ. ಎಷ್ಟು ಶಕ್ತಿಗಳಿದ್ದಾವೆ? ಮುಖ್ಯವಾಗಿ ಅಷ್ಟಶಕ್ತಿಗಳು, 8 ಶಕ್ತಿಗಳನ್ನು ಕೊಟ್ಟಿರುವಂತಹ ಶಿವಬಾಬಾ ಹೇಳ್ತಾರೆ, ಅಭಿ ಸಂಗಮಯುಗಿ ಶ್ರೇಷ್ಠಾತ್ಮಾಯೇ ಇಸ್ ಸಮಯ ಚಾತಕ್ಕೆ ಸಮಾನ ಹೇ. ಈಗ ಸಂಗಮಯುಗದ ಶ್ರೇಷ್ಠಾತ್ಮಗಳು ಈ ಸಮಯದಲ್ಲಿ ಚಾತಕ್ ಸಮಾನ ಹೇ. ಚಾತಕ ಪಕ್ಷಿ ಅಂತ ಹೇಳ್ತೀವಿ ನಾವು. ಅದು ಹೆಂಗಿರ್ತದೆ? ಅಂತ ಬಾಯಿ ತೆರ್ಕೊಂಡಿರ್ತದೆ ಯಾವಾಗಲೂ, 2 ಕೈಗದಾಗಲ್ಲ. ನಾವು ಹೆಂಗಿದ್ದೀವಿ? ಜ್ಞಾನದ ನೀರು ಉಣಿಸೋರು ಯಾರು? ಶಿವಬಾಬಾ. ಜ್ಞಾನನೇ ಇಲ್ಲ, ಜ್ಞಾನದ ಪ್ಯಾಸಿಯಾಗಿದ್ದೀವಿ ನಾವು. ಏನೂ ಇಲ್ಲ ಜ್ಞಾನ. ಯಾರು ನಮಗೆ ಜ್ಞಾನ ಕೊಟ್ಟು ನಮ್ಮನ್ನು ಸಂಪನ್ನ ಮಾಡ್ತಾರೆ ಅಂತ ಜಾತಕ ಪಕ್ಷಿಗತೆ ಬಾಯಿ ತರ್ಕೊಂಡು ಕೂತಿದ್ದೀವಿ. ಅದನ್ನು ಹೇಳ್ತಾರೆ ಬಾಬಾ, ಜೈಸೆ सीप के लिए कहते हैं कि हर बूंद को, सीप ಸಮುದ್ರ ದಂಡಿ ಮೇಲೆ ಸಿಂಪಿ ಇರ್ತದಲ್ಲ, ಒಂದು ಮಳೆಯ ಒಂದು ಹನಿಗೂ ಬಾಯಿ ತರ್ಕೊಂಡು ಕೂತಿರ್ತದಂತ. ಏಕ್ ಬೂಂದ್ ಅಂದರೆ ಒಂದು ಹನಿ. ಬೂಂದ್ ಕೋ ಸ್ವಯಂ ಮೇ ಸಮಾನೆ ಸೆ. ನೋಡ್ರಿ, ಅಂಥ ಒಂದು ಸಿಂಪಿ ಸ್ಥೂಲ ವಸ್ತು ಮಳೆಯ ಒಂದೇ ಒಂದು ಹನಿ ಬಿತ್ತು ಅಂತಂದ್ರೆ ಅದು ಏನಾಗ್ಬಿಡ್ತದೆ? ಮುತ್ತಾಗ್ತದಲ್ಲ. ಸ್ವಯಂ ಮೇ ಸಮಾನೆ ಸೆ ಮೋತಿ ಬನಾ ದೇತಿ ಹೇ. ಐಸೆ ಹಿ, ಹಾಗೆಯೇ ಆಪ್ ಸಭಿ ಭಿ ಜೋ ಜ್ಞಾನ ಕೆ ಬೋಲ್ ವಾ ಮಹಾವಾಕ್ಯ ಸುನ್ತೆ ಹೋ. ತಾವು ಕೂಡ ಏನು ಪರಮಾತ್ಮನ ಜ್ಞಾನದ ಮಾತಿನ ಮಹಾವಾಕ್ಯವನ್ನು ಕೇಳ್ತೀರೋ, ಅವ್ರು ಧಾರಣ ಕರ್ತೆ ಹೋ. ಬರೀ ಕೇಳಿಬಿಡೋದಲ್ಲ, ಕೇಳಿಬಿಟ್ರೆ ಮೋತಿ ಆಗೋದಿಲ್ಲ. ಕೇಳಿ ಏನು ಮಾಡಬೇಕು? ಸ್ವರೂಪ ಆಗಬೇಕು, ಧಾರಣೆ ಆಗಬೇಕು. ವಹ ಏಕೇಕ್ ಬೋಲ್, ಪರಮಾತ್ಮನ ಒಂದೊಂದು ಮಾತು ಕ್ಯಾ ಬನ್ ಜಾತಾ ಹೈ, ಏನಾಗ್ತದೆ? ಜ್ಞಾನ ರತ್ನ ಆಗ್ತದೆ. ಆಪ್ ಸಭಿ ಉಸೆ ಮೋತಿ ಬನಾ ದೇತೆ ಹೇ. ಬಾಬಾ ಏನು ಜ್ಞಾನದ ಖಜಾನೆಯನ್ನು ನಮಗೆ ಕೊಡ್ತಾರೋ ಅದನ್ನು ಸ್ವರೂಪದಲ್ಲಿ ತೊಗೊಂಡು ಬರ್ತೀವೋ, ಅದನ್ನು ಏನು ಮಾಡ್ದಂಗಾಯ್ತು, ನಾವು ಕೂಡ ಮುತ್ತು ಮಾಡ್ದಾಗಾಯ್ತು ಅಂತ ಹೇಳ್ತಾರೆ ಬಾಬಾ. ಏಕೇಕ್ ಬೋಲ್ ಅಮೂಲ್ಯ ತಬ್ ಬನ್ತಾ ಹೇ ಜಬ್ ಉಸೆ ಧಾರಣ ಕರ್ತೆ ಹೋ. ಬಾಬಾ ಹೇಳ್ತಾರೆ, ಆಪ್ ಭೀ ಉಸೆ ಮೋತಿ ಬನಾ ದೇತೆ ಹೇ और यहाँ एक एक बोल पदम पति बनाने वाला बन जाता है. ಒಂದೊಂದು ಜ್ಞಾನದ ರತ್ನ ನಮ್ಮ ಒಳಗಡೆ ಹೋಯ್ತು, ನಾವು ಅದರ ಸ್ವರೂಪ ಆದ್ವಿ ಅಂತಂದರೆ ಏನಾಗ್ಬಿಡ್ತೀವಿ ಅಂತಂದರೆ ಪದ್ಮಾಪತಿ ಭಾಗ್ಯಶಾಲಿಗಳಾಗ್ತೀರಾ ಅಂತ ಹೇಳ್ತಾರೆ ಬಾಬಾ. ಏಕೇಕ್ ಬೋಲ್ ಅಮೂಲ್ಯ ತಬ್ಬಂತಾ ಹೇ ಜಬ್ ಉಸೆ ಧಾರಣ ಕರ್ತೆ ಹೋ. ಇಷ್ಟು ದಿವಸ ಆಯ್ತು ಕೇಳಿಕತ್ತೀವಿ ನಾವಿನ್ನ ರತ್ನ ಆಗಿಲ್ಲ. ಆಗಿವಿ? ಯಾಕಂತ ಕೇಳ್ತಾರೆ, ಸ್ವರೂಪದಲ್ಲಿ ಬಂದಿಲ್ಲ. ಜ್ಞಾನದ ಬರೀ ಜ್ಞಾನ ಕೇಳಿದರೆ ಇಷ್ಟು ಸುಖದ ಅನುಭೂತಿ ಮಾಡ್ತೀವಿ ನಾವು, ಬರೀ ಕೇಳಿದರೆ. ಇನ್ನು ಪೂರ್ತಿ ಸ್ವರೂಪನೇ ಆದರೆ ಎಷ್ಟು ಸುಖದ ಅನುಭವ ಮಾಡ್ತಿರ್ಬೇಕು ನಾವು ಆತ್ಮಗಳು. ಅದನ್ನು ಹೇಳ್ತಾರೆ ಬಾಬಾ.
ಅದನ್ನೇ ಹೇಳ್ತಾರೆ ಬಾಬಾ, ನಿಶ್ಚಯ ನಿಶ್ಚಯ. ಬಾಬಾ ಹೇಳ್ತಾರೆ, एक एक बोल अमूल्य तब बनता है जब उसे धारण करते हो, जैसे चातक बूंद को धारण कर लेते हैं, वैसे ही आप भी इस ज्ञान को सुनकर समा लेते हो. ನೀವು ಮಾಡ್ಕೊಳ್ತೀರಿ, ಅಷ್ಟು ಮಾಡ್ಕೊಂಡಿವಿ ಕೇಳಿಕತ್ತೀವಿ ಅಂತ ಆರಾಮಿದ್ದೀವಿ ನಾವು. ಹೊರಗಿನವ್ರಿಗಿಂತ ಆರಾಮಿದ್ದೀವಲ್ಲ, ಹಾಂ ಅಷ್ಟಾದರೂ ಇದ್ದೀವಲ್ಲ. ಬಾಬಾ ಹೇಳ್ತಾರೆ, धारण लेते हैं वैसे ही आप भी इस ज्ञान को सुनकर समा लेते हो. समाने का प्रत्यक्ष स्वरूप क्या दिखाई देता है? ಎಲ್ಲ ಜ್ಞಾನಗಳನ್ನು, ಜ್ಞಾನದ ಸ್ವರೂಪ ಆಗಲಿಕ್ಕೆ ಏನು ಪ್ರತ್ಯಕ್ಷ ಸ್ವರೂಪ ಹೇಗೆ ಕಾಣಿಸ್ತದೆ? ಇವರು ಜ್ಞಾನ ಧಾರಣೆ ಮಾಡ್ಕೊಂಡಿದ್ದಾರೆ ಅನ್ನೋದು ಹೆಂಗೆ ಕಾಣಿಸ್ತದೆ? ऐसे हर संकल्प, हर बोल और हर कर्म पदमों के जमा करने का आधार बन जाता है. ಬಾಬಾ ಹೇಳ್ತಾರೆ, ಈ ಜ್ಞಾನವನ್ನು ಸ್ವರೂಪದಲ್ಲಿ ತಗೊಂಡು ಬಂದು ಪ್ರತ್ಯಕ್ಷ ಮಾಡಿದರೆ ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ಮಾತು, ಪ್ರತಿಯೊಂದು ಕರ್ಮ ಏನಾಗ್ಬಿಡ್ತದೆ, ಪದಮನಷ್ಟು ಜಮಾ ಆಗಿಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ಜಮಾ ಮಾಡ್ಕೊಳ್ಳಿಕ್ಕೆ ಆಧಾರ ಆಗ್ತದೆ. ಪದಮಾಪದಂ ಭಾಗ್ಯಶಾಲಿ ಜಮಾ ಮಾಡ್ಕೊಳ್ಳಿಕ್ಕೆ ಆಧಾರ ಏನಂದಂಗಾತು? ಜ್ಞಾನ ಸ್ವರೂಪ ಆಗಬೇಕು. ಸಂಕಲ್ಪ, ಮಾತು, ಕರ್ಮ ಎಲ್ಲವೂ ಜ್ಞಾನ ಸ್ವರೂಪ ಇರಬೇಕು. ಅರ್ಥಾತ್ ಅದರ ಅರ್ಥ ಏನು? हर सेकंड के बोल में वह आत्मा पदमपति स्वरूप में दिखाई देती है. ಯಾರು ಜ್ಞಾನ ಸ್ವರೂಪ ಆಗಿರ್ತಾರೋ, ಸಂಕಲ್ಪದಲ್ಲಿಯೂ ಜ್ಞಾನ, ಮಾತಿನಲ್ಲಿಯೂ ಜ್ಞಾನ, ಕರ್ಮದಲ್ಲಿಯೂ ಜ್ಞಾನ, ಆ ಸ್ವರೂಪದಲ್ಲಿ ಇದ್ದಂಥವರು ಪ್ರತಿಯೊಂದು ಸೆಕೆಂಡಿನ ಒಂದೊಂದು ಮಾತಿನಲ್ಲಿಯೂ ಕೂಡ ಆ ಆತ್ಮ ಏನು ಮಾಡ್ತವೆ, ಪದಂಪತಿ ಸ್ವರೂಪ ಆಗಿ ಕಾಣಿಸ್ತವೆ ನಮಗೆ ಅಂತ ಹೇಳ್ತಾರೆ ಬಾಬಾ. स्थूल धन का नशा और खुशी चेहरे पर चमकती हुई दिखाई देते हैं, लेकिन होती वह अल्पकाल की ही है. ಈಗೆಲ್ಲ ಶ್ರೀಮಂತರು ಇರ್ತಾರೆ, ಬಹಳಷ್ಟು ಜನ ಎಲ್ಲ ಇರ್ತದೆ. ಅವ್ರು ಹೆಂಗಿರ್ತಾರೆ? ಇಡೀ ಜಗತ್ತೇ ನನ್ನ ಕೈಯಲ್ಲಿದೆ ಅಂತ ಅನುಭವ ಮಾಡ್ತಿರ್ತಾರೆ, ಅಷ್ಟು ಖುಷಿ ಅನುಭವ ಮಾಡ್ತಿರ್ತಾರಲ್ಲ ಅವರು. ಆದರೆ ಅದು ಏನಿದೆ ಅಂತಾರೆ ಬಾಬಾ, ಅಲ್ಪಕಾಲದ್ದು ಅಂತ ಹೇಳ್ತಾರೆ ಬಾಬಾ. ಪರಂತು ಜ್ಞಾನ ಚಾತಕ್ಕೆ ಚೆಹರೆ ಪರ್, ಆದರೆ ಯಾರು ಜ್ಞಾನದ ಖಜಾನೆಯಿಂದ ಶ್ರೀಮಂತ ಆಗಿರ್ತಾರೋ, ಯಾರು ಜ್ಞಾನ ಸ್ವರೂಪಿ ಆಗಿರ್ತಾರೋ ಅವರ ಮುಖದ ಮೇಲೆ ಏನಿರ್ತದೆ, ಖುಷಿ ಕಿ ಝಲಕ್ ಸದಾ ಸಂತುಷ್ಟ ಸ್ಪಷ್ಟ ದಿಖಾಯಿ ದೇತಿ ಹೈ. ಯಾರು ಜ್ಞಾನ ಸ್ವರೂಪಿಗಳಾಗಿದ್ದಾರೋ, ದಾದಿಗಳ ಮುಖ ಎಲ್ಲ ನೋಡಿದ್ರೆ ಹೆಂಗಿರ್ತದೆ? ಇಡೀ ಏನೂ ಇಲ್ಲ ಅವ್ರ ಹತ್ರ, ಸ್ಥೂಲ ಆಸ್ತಿ ಏನದ ಅವ್ರ ಹತ್ರ, ಆದರೆ ಮುಖ ಹೆಂಗೆ ಕಾಣಿಸ್ತದೆ? ಇಡೀ ಜಗತ್ತನ್ನೇ ಆಳುವಂಥ ಆತ್ಮಗಳು ಅಂತ ಅನ್ನಿಸ್ತದಲ್ಲ, ಎಷ್ಟು ಖುಷಿ ಇದೆ. ಪ್ರತಿಯೊಂದು ಆತ್ಮ ಎದುರುಗಡೆ ಬಂದ ತಕ್ಷಣ ಏನು ಅನುಭವ ಮಾಡ್ತಾವೆ? ಖುಷಿ. ಅಪ್ಪ, ನಾನು ಅದೆಷ್ಟು ಭಾಗ್ಯಶಾಲಿ, ಇಂಥ ಆತ್ಮಗಳು ಎದುರಿಗೆ ಬಂದು ನಿಂತಿದ್ದೀನಿ ಅಂತ. अपने दर्पण में तीसरे नेत्र द्वारा अपनी ऐसी झलक को हर समय देखते हो. अपने दर्पण में, ನಿಮ್ಮ ಬುದ್ಧಿಯ, ನಿಮ್ಮ ಮನಸ್ಸಿನ ಕನ್ನಡಿನಲ್ಲಿ ಮೂರನೇ ಕಣ್ಣಿನ ಮುಖಾಂತರ ತಮ್ಮ ಒಂದು ಇಂತಹ ಝಲಕ್, ಇಂತಹ ಹೊಳಪನ್ನು ಪ್ರತಿ ಸಮಯ ನೋಡ್ತೀರಾ ಅಂತ ಕೇಳ್ತಾರೆ ಬಾಬಾ. ನಾನು ಇಷ್ಟು ಖುಷಿ ಇದ್ದೀನಿ, ನಾನು ಅಪರಂಪಾರ್ ಖುಷಿಯೊಳಗೆ ಇದ್ದೀನಿ ಅಂತ ಅನುಭವ ಮಾಡ್ತೀರೇನು ಅಂತ ಕೇಳ್ತಾರೆ ಬಾಬಾ. ಹರ್ ಸೆಕೆಂಡ್ಗೆ ಜಮಾ ಕಾ ಹಿಸಾಬ್ ಚೆಕ್ ಕರ್ತೆ ಹೋ. ಪ್ರತಿ ಸೆಕೆಂಡಿನಲ್ಲಿ ನಾನು ಎಷ್ಟು ಗಳಿಕೆ ಮಾಡಿಕೊಂಡೆ. ವ್ಯಾಪಾರಿಗಳೇನು ಮಾಡ್ತಾರೆ? ಏನು ಮಾಡ್ತಾರೆ ವ್ಯಾಪಾರ? ಇಡೀ ದಿವಸ ವ್ಯಾಪಾರ ಮಾಡಿ ಲಾಸ್ಟ್ ರಾತ್ರಿ ಏನು ಮಾಡ್ತಾರೆ? ಇವತ್ತೆಷ್ಟು ಲಾಭ ಆಯಿತು, ಪ್ರತಿದಿನದ ಚೆಕ್ಕಿಂಗ್ ಮಾಡ್ಕೋತಾರಲ್ಲ. ಅದ್ರ ಬಾಬಾ ಇಲ್ಲಿ ಹೇಳ್ತಾರೆ, ಪ್ರತಿ ಸೆಕೆಂಡು ಚೆಕ್ಕಿಂಗ್ ಮಾಡ್ಬೇಕಂತಾರೆ ಬಾಬಾ. ನಾ ಗಳಿಕೆ ಮಾಡ್ಕೊಂಡೋ ಇಲ್ಲ. ಎದ್ರ ಗಳಿಕೆ? ಆತ್ಮನ ಅವಿನಾಶಿ ಗಳಿಕೆ ಚೆಕ್ ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಪ್ಲಸ್ ಕಿತನಾ ಹೋತಾ ಹೇ और ಮೈನಸ್ ಕಿತನಾ ಹೋತಾ ಹೇ. ಎಷ್ಟು ಜಮಾ ಆಗ್ತದೆ, ಎಷ್ಟು ಮೈನಸ್ ಆಗ್ತದೆ, ಕಳಿತೀವಿ. ಐಸಾ ಅಪ್ನಾ ಸ್ಪಷ್ಟ ಹಿಸಾಬ್ ರಖನೆ ಕೆ ಅಭ್ಯಾಸಿ ಬನೆ ಹೋ. ಈ ತರಹ ನೀವು
ಲೆಕ್ಕಾಚಾರ ಮಾಡೋದರಲ್ಲಿ ಅಭ್ಯಾಸ ಮಾಡ್ಕೊಂಡಿದ್ದೀರಾ? ನಾನು ಈ ಕ್ಷಣ ಎಷ್ಟು ಬಾಬಾ ನೆನಪು ಮಾಡಿದೆ, ಎಷ್ಟು ಬಾಬಾ ನೆನಪು ಮಾಡಿದೆ ನೋಡಿ, ಅದಷ್ಟೇ ಗಳಿಕೆ ನಮ್ಮದು, ಮತ್ತಿನ್ನೇನು ಗಳಿಕೆ ಅಲ್ಲ. ಅದನ್ನು ಹೇಳ್ತಾರೆ ಬಾಬಾ, ವಿಶೇಷ ಸಮಯ ನಿಕಾಲ್ಕರ್ ಹಿಸಾಬ್ ಕಿತಾಬ್ ದೇಖ್ತೆ ಹೋ, ಲೆಕ್ಕಾಚಾರ ಮಾಡ್ಕೊಳ್ಳಿಕ್ಕೆ ಟೈಮ್ ಇಟ್ಟಿದ್ದೀರಾ ಅಂತ ಕೇಳ್ತಾರೆ ಬಾಬಾ. ಅಭಿ ಅಭಿ ಕಮಾಯಿ ಅಭಿ ಅಭಿ ಗವಾಯಿ. ಮುಂಜಾನೆ 8ರಿಂದ 12 ತನಕ ದುಡಿತೀವಿ, ಮಾಡ್ತಾರೆ ನೋಡ್ರಿ ಹೊರಗಿನ ಜನ ಕೆಲವರು 500, 600, 1000 ರೂಪಾಯಿ ತನಕ ದುಡ್ಕೊಂಡು ಬರ್ತಾರೆ. ಸೀದಾ ಎಲ್ಲಿ ಹೋಗ್ತಾರೆ ಅವರು? ಏನು ಮಾಡ್ತಾರೆ? ಕಳ್ಕೊಂಡು ಬಿಡ್ತಾರೆ. ಅದನ್ನು ಹೇಳ್ತಾರೆ ಬಾಬಾ, ಈಗೀಗ ಗಳಿಕೆ ಮಾಡಿದೆ, ಈಗೀಗ ಕಳ್ಕೊಂಡೆ. ಯಹ ಉತಾರ್ ಚढ़ाव अगर ज़्यादा होगा तो सोचने देखने और करने का विशेष समय निकालना होगा. ಅದಕ್ಕೆ ಬಾಬಾ ಹೇಳ್ತಾರೆ, ಏರೋದು ಇಳಿದು ಏರೋದು ಇಳಿದು ಹಿಂಗೆ ಮಾಡ್ಕೊತ ಕೂತ್ರೆ ಜಮಾ ಮಾಡ್ಕೊಳ್ಳೋದೇವಾಗ. ಅದಕ್ಕೆ ಕೇಳ್ತಾರೆ ಬಾಬಾ. ಅದಕ್ಕಾಗಿ ನೀವೇನು ಮಾಡಬೇಕು? ಲೆಕ್ಕಾಚಾರ ಮಾಡೋಕ್ಕೆ ಸ್ವಲ್ಪ ಟೈಮ್ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಬಾಬಾ. ಅಗರ್ ಏಕ್ರಸ್ ಕಮಾಯಿ ಹೇ जमा ही होता जाता है, बार बार नुकसान की कोई बात नहीं है, अर्थात खाता क्लियर है, तो जिस समय भी चाहे 1 सेकंड में हिसाब निकाल सकते हैं. ಹೀಗಿದ್ರು ಹಾಗೆ ಏಕ್ರಸ್ ಕಮಾಯಿ ಹೈ ಅಂದರೆ ಯಾವಾಗಲೂ ಗಳಿಕೆನೇ ಗಳಿಕೆ ಇದ್ರೂ ಕೂಡ ಜಮಾ ಹಿ ಹೋತಾ ಜಾತಾ ಹೈ, ಬರೀ ಏನಾಗ್ತಿರ್ತದೆ? ಜಮಾನೇ ಆಗ್ತಿರ್ತದೆ. ಬಾರ್ ಬಾರ್ ನುಕ್ಸಾನ್ ಕಿ ಕೊಯ್ ಬಾತ್ ನಹಿ, ನಿಮಗೆ ನುಕ್ಸಾನೂ ಆಗೋದಿಲ್ಲ. ಅರ್ಥಾತ್ ಖಾತಾ ಕ್ಲಿಯರ್, ನಮ್ಮ ಖಾತೆ ಏನಿದೆ ಸ್ಪಷ್ಟ ಇದೆ. ಹೆಂಗೆ ಸ್ಪಷ್ಟ ಇದೆ? ತುಂಬಿಕೊಳ್ದೆ ಮಾಡ್ತಿರ್ತೀವಿ. ಕ್ಲಿಯರ್ ಹೇ ತೋ ಜಿಸ್ ಸಮಯ ಭೀ, ಹಂಗಷ್ಟೆಲ್ಲ ಗಳಿಕೆ ಆಗ್ತಿದ್ರೂ ಕೂಡ ಚಾಹೆ 1 सेकंड में हिसाब निकाल सकते हैं, ಅಷ್ಟಾದರೂ ಕೂಡ 1 ಸೆಕೆಂಡಾದರೂ ನೀವೇನು ಮಾಡಬೇಕು? ಲೆಕ್ಕಾಚಾರ ಮಾಡಲೇಬೇಕಾಗ್ತದೆ. ಕ್ಯಾ ರಿಸಲ್ಟ್ ದೇಖ್ತೆ ಹೋ, ಏನು ರಿಸಲ್ಟ್ ನೋಡ್ತೀರಾ? ಅಭಿ ತೋ ಅನೇಕ ಆತ್ಮಾओं के अनेक जन्मों के बने हुए खाते जिसको पाप कर्मों का खाता कहा जाता है. ನಾನು ಇನ್ನೂವರೆಗೂ ಅನೇಕ ಆತ್ಮಗಳು ಅನೇಕ ಜನ್ಮದಲ್ಲಿ ಮಾಡಿದಂತಹ ಪಾಪಕರ್ಮಗಳ ಖಾತೆ ಅಂತ ಹೇಳಲಾಗ್ತದೆ. ಖಾತಾ ಹೇ ನಾ ಇದೆ, ಉಸ್ಕೋ ಭಸ್ಮ ಕರಾನೆ ವಾಲೆ ಹೇ. ಹಿಂದೆ ಈಗೇನೋ ಬಂದು ಮಾಡಿದ್ವಿ, ಈ ಬಾಬಾನ ಮನೆಗೆ ಬರೋಕ್ಕಿಂತ ಮುಂಚೆನೇ ಏನೇನು ತಪ್ಪು ಮಾಡಿಲ್ಲ? ಅದರ ಹಿಂದಿನ ಜನ್ಮಗಳು ಎಷ್ಟು ಪಾಪ ಮಾಡಿದ್ವಿ, ಅದೆಲ್ಲ ಖಾತಾ ಇದೆ ಅಂತ ಹೇಳ್ತಾರೆ ಬಾಬಾ. ಅದನ್ನೇನು ಮಾಡಬೇಕಾಗದೆ? ಈಗ ನಾವು ಭಸ್ಮ ಮಾಡಿಕೊಳ್ಬೇಕು. वे स्वयं अपना ऐसा खाता बना नहीं सकते, यह तो पुराने खाते हैं. आप तो पुराने खाते समाप्त कर नए खाते बनाने वाले हो. ಅದೆಲ್ಲ ಇದೆ ಇಲ್ಲ ಅಂತಲ್ಲ, ಎಲ್ಲ ಹಳೆ ಖಾತಾ ಏನು ಮಾಡಬೇಕಾಗಿದೆ? ಈಗ ನಾವು ಸಮಾಪ್ತ ಮಾಡಿ ಹೊಸ ಜನ್ಮದ ಖಾತೆ ಓಪನ್ ಮಾಡಬೇಕು. पुराने खाते सब खत्म हो रहे हैं, ऐसा अनुभव होता है? ಹಳೆ ಜನ್ಮದ ಖಾತಾ ಎಲ್ಲ ಭಸ್ಮ ಆಗಿದೆ ಅಂತ ಅನುಭವ ಆಗ್ಯದ ನಿಮ್ಗೆ ಅಂತ ಕೇಳ್ತಾರೆ ಬಾಬಾ. ಇದೇನ ಆಯಿತು? यदि पुराने खाते को पूर्ण रीति से चुकता करने की युक्ति नहीं आती है तो यह थोड़ा सा रहा हुआ खाता बार बार दिल को खाता रहेगा. ಬಾಬಾ ಹೇಳ್ತಾರೆ, ಹಳೆ ಖಾತೆ ಸಬ್ ಖತಮ್ ಹೋ ರಹೆ ಹೇ, ಇಲ್ಲ ಅಂತಂದರೆ ಹಳೆ ಖಾತಾ ಇನ್ನೂ ಹಾಗೆ ಇದೆ, ಪೂರ್ಣ ರೀತಿಯಾಗಿ ನಾವು ಚುಕ್ತಾ ಮಾಡ್ಕೊಳ್ಳಿಲ್ಲ ಅಂದರೆ, ಅದಕ್ಕೆ ಯುಕ್ತಿಯನ್ನು ಹುಡುಕಾಡಲಿಲ್ಲ ಅಂತಂದರೆ ಏನಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಯಹ ಥೋಡಾ ಸ ರಹಾ ಹುವಾ ಖಾತಾ, ಆಯ್ತು ಎಲ್ಲ ಮಾಡ್ಕೊಂಡಿವಿ, ಎಲ್ಲ ಗೆದ್ದಿದ್ದೀವಿ, ಒಂದು ಸ್ವಲ್ಪ ಅವಾಗವಾಗ ಸಿಟ್ಟು ಬರ್ತಿರ್ತದೆ ಅಂತಿರ್ತೀವಿ ನಾವು. ಅದು ಏನು ಮಾಡಿಬಿಡ್ತದೆ ಅಂತಾರೆ ಬಾಬಾ, ಸ್ವಲ್ಪ ಉಳಿದದ್ದು ಏನಾಗ್ತದೆ, ಮೇಲಿನ ಮೇಲೆ ನನ್ನ ಮನಸ್ಸನ್ನು ತಿಂತಿರ್ತದೆ. ದಿಲ್ ಖಾತಾ ಹೇ ಅಂತ ಹೇಳ್ತಾರೆ ಬಾಬಾ. ಒಳಗೇನು ಮಾಡ್ತದೆ? ತ್ರಾಸ ಮಾಡ್ತಿರ್ತದೆ. ನೀ ಹಿಂಗಿದೆ. यहाँ भी यदि माया का कोई कर्ज होता है तो कर्जदार
बार बार तंग करते हैं. कर्ज ಅಂದರೆ ಬಾಬಾ ಹೇಳ್ತಾರೆ ಇಲ್ಲಿನೂ ಕೂಡ माया का कर्ज होता है. ಸಾಲ ಏನ ಕರ್ಜ್, ಫರ್ಜ್ ಅಂದರೆ ಕರ್ತವ್ಯ. ಖರ್ಜ್ ಅಂದರೆ ಮಾಯದ ಇನ್ನೂ ಒಂದಿಷ್ಟು ಏನೋ ಉಳ್ಕೊಂಡಿದೆ, ಕರ್ಜ್ದಾರ್ ಅಂತಂದ್ರೆ ಅದನ್ನೇನು ಮಾಡಬೇಕಾಗ್ತದೆ, ನಾವು ತೀರಿಸ್ಬೇಕಾಗ್ತದೆ. ತೀರಿಸ್ಲಿಲ್ಲ ಅಂದರೆ ಅದು ಬಂದ ಮೇಲಿನ ಮೇಲೆ ಏನು ಮಾಡ್ತದೆ, ನಮಗೆ ತಂಗ್ ಕರ್ತೆ ಹೇ, ಕಾಡ್ಸಕ್ಕೆ ಶುರು ಮಾಡ್ತದೆ. ಐಸೆ ಕರ್ಜ್ ಕೋ ಮರ್ಜ್ ಕಹಾ ಜಾತಾ ಹೇ. ಇಂಥ ಒಂದು ಕರ್ಜನ್ನು ಅಂದ್ರೆ ಒಳಗಡೆ ಇರಬಾರ್ದು. ಈಗ ಕೆಂಡ ಒಳಗಡೆ ಇರ್ತದೆ, ಮ್ಯಾಲೆ ಬೂದಿ ಮುಚ್ಚಿಬಿಟ್ರೆ ಕೆಂಡ ಇಲ್ಲ ಅಂತ ಅನ್ಲಿಕ್ಕೆ ಬರೋದಿಲ್ಲ. ಒಂದು ಸರ್ತಿದ ಉಫ್ ಅಂತ ಬೂದಿ ಹಾರಿ ಹೋದ್ರೆ ಏನಾಗ್ತದೆ ಮತ್ತದು. ಹಾಗೆ ವಿಕಾರಗಳು ಮರ್ಜ್ ಆಗಬಾರ್ದು, ಒಳಗಿಟ್ಕೊಂಡು ಎಲ್ಲ ಹೋಗ್ಯಾವು ಅಂತ ಅನ್ನಂಗಿಲ್ಲ. ಅದನ್ನೇನು ಮಾಡಬೇಕು, ಪೂರಾ ಭಸ್ಮನೇ ಮಾಡಬೇಕು. ಇಲ್ಲಾಂದರೆ ಮತ್ತೆ ಮೇಲೆ ಹೇಳ್ತಾವು. ಮತ್ತೆ ಮೇಲೆದ್ದಾಗ ಮತ್ತೇನು ಮಾಡಬೇಕಾಗ್ತದೆ, ನಾವು ತಂಗ್ ಕರ್ತಾ ಹೈ. ಬಾಬಾ ಹೇಳ್ತಾರೆ यहाँ भी माया का कोई कर्ज पुराने खाते में रहा हुआ है, तब ही माया बार बार परेशान करती है. वह किसी न किसी मानसिक कर्ज के रूप में है, वह कर्ज चुकता करना पड़ता है. ಒಂದಿಲ್ಲ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಬಂದದೇನು ಮಾಡ್ತದೆ, ತ್ರಾಸು ಕೊಡ್ತಾ ಇರ್ತದೆ. ಅದಕ್ಕೆ ಅದನ್ನೇನು ಮಾಡಬೇಕು, ಚುಕ್ತಾ ಮಾಡಿಬಿಡಬೇಕು. तो अपने खाते को चेक करो कि कोई रहा हुआ कर्ज संकल्प व संस्कार के रूप में या स्वभाव के रूप में रहा हुआ तो नहीं है. ಚೆಕ್ ಮಾಡಿಕೊಡ್ರಿ ಅಂತಾರೆ ಬಾಬಾ. ಹಳೆಯ ಕಮಜೋರಿಗಳು, ವೀಕ್ನೆಸ್ಗಳು, ವಿಕಾರಗಳು ಏನಾರು ಇದ್ದರೆ ಭಲೆ ಹೊರನೋಟಕ್ಕೆ ಎಲ್ಲ ನಾವು ಅದೀವ್ರಿ, ಆರಾಮದೀವ್ರಿ, ಪವಿತ್ರದೀವಿ, ಹಂಗಿದೀವಿ, ಹಿಂಗಿದೀವಿ ಅಂತಿರ್ತೀವಿ. ಅದರ ಒಳಗಡೆ ಅವಾಗವಾಗ ಏನಾಗ್ತಾವೋ ಹೇಳ್ತಾವೆ ಅಂತ ಹೇಳ್ತಾರೆ ಬಾಬಾ. ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಸಂಕಲ್ಪದಲ್ಲಿ ಮಾಯೆ ಬರ್ತದೇನು, ಸ್ವಭಾವದಲ್ಲಿ, ಸಂಸ್ಕಾರದಲ್ಲಿ ಬಂದರೂ ಕೂಡ ಅದೇನಾಗ್ಬಿಡ್ತದೆ, ನಮಗೆ ತಂಗ್ ಮಾಡ್ತದೆ. ಜೈಸೆ ಶಾರೀರಿಕ ರೋಗ ವ ಕರ್ಜ್ ಬುದ್ಧಿ ಕೋ ಏಕಾಗ್ರಚಿತ್ ನಹಿ ಕರ್ನೆ ದೇತಾ. ಈ ದೇಹಕ್ಕೆ ಏನಾದರೂ ಆದರೂ ಕೂಡ ಬಾಬನ ಜೊತೆ ಯೋಗ ಮಾಡ್ಲಿಕ್ಕೆ ಬಿಡೋದಿಲ್ಲ. ಇದು ತನ್ನ ಕಡೆ ಸೆಳೆತ ಮಾಡ್ಕೊಳ್ತದೆ. ಬುದ್ಧಿಯಲ್ಲಿರ್ತದೆ, ಯಾವಾಗಲೂ ನೋವಿನ ಕಡೆನೇ ಇರ್ತದಲ್ಲ, ಅದನ್ನು ಹೇಳ್ತಾರೆ ಬಾಬಾ. ನಾ ಚಾಹತೆ ಹುए भी अपनी तरफ बार बार खींच लेता है. ಎಷ್ಟು ಅಂದ್ಕೊಳ್ತೀವಿ ಆ ನೋವಿನ ಕಡೆ ಗಮನ ಕೊಡಬಾರ್ದು ಅಂತಂದ್ರೂ ಮತ್ತದು ಏನು ಮಾಡ್ತದೆ, ಆ ಕಡೆನೇ ಬುದ್ಧಿಯನ್ನು ಎಳಿತದೆ. ऐसे ही यह मानसिक कर्ज का मर्ज बुद्धि योग को एकाग्र नहीं करने देता. ಹೀಗೇನೆ ಮಾನಸಿಕ ಕರ್ಜ್, ಮನಸ್ಸಿನಲ್ಲಿ ಏನಾದರೂ ವಿಷಯಗಳು ಇದ್ದು ಅಂತಂದರೆ ನಮ್ಮನ್ನು ನಾವು ಪರಮಾತ್ಮನ ಕಡೆ ನೆನಪು ಮಾಡಿಸೋಕ್ಕೆ ಕೊಡೋದಿಲ್ಲ. ಬಲ್ಕಿ ವಿಘ್ನ ರೂಪ ಬನ್ ಜಾತಾ ಹೈ. ಆ ವಿಷಯಗಳು ಮನಸ್ಸಿನಲ್ಲಿ ಏನಾಗ್ಬಿಡ್ತವೆ, ವಿಘ್ನ ರೂಪ ಆಗಿ ಬಂದುಬಿಡ್ತವೆ. ಅಭಿ ತೋ ಸಮಯ ಕಿ ಸಮಾಪ್ತಿ ಕಿ ಸಮೀಪತಾ ಹೈ. ಸಮಯದ ಸಮಾಪ್ತಿ ಸಮೀಪ ಬಂದದಲ್ಲ ಈಗ. तो अपने भी सब हिसाब ಚೆಕ್ ಕರೋ और समाप्त करो. ಸಮಯ ಕೊನೆಗೆ ಬಂದಿದೆ ಅಂತಂದಾಗ ನೀವೇನು ಮಾಡಬೇಕಾಗ್ತದೆ, ಲೆಕ್ಕಾಚಾರ ಮಾಡ್ಕೊಳ್ಳಿ, ಎಲ್ಲ ಹಿಸಾಬ್ ಕಿತಾಬ್ ಚುಕ್ತಾ ಮಾಡ್ಕೊಳ್ಳಿ, ಸಮಾಪ್ತಿ ಮಾಡಿ. ಹಿಸಾಬ್ ಕಿತಾಬ್ ಆಯ್ತಾ ಹೇನಾ, ಲೆಕ್ಕ ಮಾಡೋಕ್ಕೆ ಬರ್ತದಲ್ಲ ಅಂತ ಕೇಳ್ತಾರೆ ಬಾಬಾ. ಲೆಕ್ಕ ಅಂದ್ರೇ ಕಷ್ಟ. ಲೆಕ್ಕ ಯಾರಿಗೆ ಮಾಡೋಕ್ಕೆ ಬರ್ತದೋ ಅವರು ಬರೋಬ್ಬರ ಇರ್ತಾರೆ. ಅದಕ್ಕೆ ಹೇಳ್ತಾರೆ ಬಾಬಾ, ಮಾಸ್ಟರ್ ನಾಲೆಜ್फुल हो ना, पुराने खाते का कर्जिया तो व्यर्थ संकल्प विकल्प के रूप में होगा या कोई संस्कार व स्वभाव के रूप में होगा. इन बातों से चेक करो कि संकल्प एक है. ಒಳಗಡೆ ವಿಚಾರಗಳು ಒಂದೇ ಅದ. ವಿಚಾರ ಏನು ಬರಬೇಕು, ವಿಚಾರ ಏನಿರಬೇಕು, ಏಕ್ ಬಾಪ್ ದೂಸರಾ ನ ಕೋಯಿ, ಒಂದೇ ವಿಚಾರ ಬರಬೇಕು, ಮತ್ತೇನೂ ಇಲ್ಲ. ಅದನ್ನು ಹೇಳ್ತಾರೆ ಬಾಬಾ. इन बातों से चेक करो कि संकल्प एक है, याद भी एक को करते हो अथवा करना एक को चाहते हैं, होता दूसरा है. ನಾವೇನು ಅಂದ್ಕೊಳ್ತೀವೋ ಅದು ಮಾಡಾಕತ್ತೀವೋ, ಅಥವಾ ಏನೋ ಅಂದ್ಕೊಳ್ತೀವಿ ಇನ್ನೇನೋ ಮಾಡ್ತೀವಿ, ಹಾಗೇನಾರ ಅದ ಏನು ಅಂತ ಕೇಳ್ತಾರೆ ಬಾಬಾ. अपनी तरफ क्या खींचता है
क्यों खींचता है? ಆ ಮಾಯೆ ತನ್ನ ಕಡೆ ಯಾಕೆ ಎಳ್ಕೊಳಿಕತ್ತದ ನನಗೆ? बोझ है कोई जो अपनी तरफ खींचता है. ಏನೋ ಭೋಜ ಇದೆ, ಅದಕ್ಕದು ಎಳಿತದೆ. ಭೋಜ ಇಲ್ಲ ಅಂದರೆ ಆ ಕಡೆ ಹೋಗೋದಿಲ್ಲ ಬುದ್ಧಿ. ಭೋಜ್ಗೆ ಬಾಬಾ ಹೇಳ್ತಾರೆ, ಹಲ್ಕಿ ಚೀಜ್ ಕಭಿ ಭಿ ನೀಚೆ ನಹಿ ಆएगी. ಹಗರಿದ್ದ ವಸ್ತುಗಳು ಏನು ಮಾಡ್ತಾವೆ? ಮೇಲೆ ಹಾರಾಡ್ತವೆ. ಭಾರ ಇದ್ದ ವಸ್ತುಗಳು ಏನಾಗ್ತವೆ? ಮುಳುಗಿ ಹೋಗ್ತವೆ. ಈಗ ನೀರೊಳಗೆ ಆಟ ಆಡ್ತಾವೆ ನೋಡ್ರಿ ಮಕ್ಕಳು. ಬೋಟ್ ಹಿಂಗೆ ಆಡ್ತಿರ್ತಾವು. ಯಾವುದಾರು ಒಂದು ಕಿಡಿಗೇಡು ಬಂದು ಏನು ಮಾಡ್ತವೆ? ಅದ್ರೊಳಗೆ ಕಲ್ಲು ಹಾಕ್ಬಿಡ್ತವೆ. ಕಲ್ಲು ಹಾಕಿದ ಕೂಡಲೇ ಅದು ಬೋಟ್ ಏನಾಗ್ತದೆ? ಒಳಗೆ ಹೋಗ್ಬಿಡ್ತದೆ. ಕಲ್ಲು ಇರಲಿಲ್ಲ ಅಂದ್ರೆ ತೇಲ್ತದೆ. ಅಂದರೆ ಏನರ್ಥ? ಹಗುರಿತ್ತು. ಯಾವ ಹಗುರಿರ್ತಾವೋ ತೇಲ್ತೀವಿ, ಹಾರಾಡ್ತೀವಿ. ಅದನ್ನು ಹೇಳ್ತಾರೆ ಬಾಬಾ, ಹಲ್ಕಿ ಚೀಸ್. ಯಾವ ಹಗುರ ವಸ್ತುಗಳಿರ್ತಾವೋ ಅವೆಂದು ಕೆಳಗಡೆ ಬರೋದಿಲ್ಲ. वह चढ़ती कला में ही होगी. किसी भी प्रकार का बोझ कितना भी ऊपर करना चाहे तो ऊपर नहीं जाएगा. ಯಾವುದೇ ಪ್ರಕಾರದ ಒಂದು ಭೋಜ, ಒಂದು ಭಾರ ನಮ್ಮ ತಲೆಯಲ್ಲಿ ಇತ್ತು ಅಂತಂದರೆ ನೀವೆಷ್ಟು ಹಾರಬೇಕಂದ್ರೂ ಹಾರಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ऐसे ही सारे दिन की मनसा वाचा कर्मणा में संपर्क और सेवा में इन बातों को ಚೆಕ್ करो. ಹಾಗೆ ಇಡೀ ದಿನ ಮನಸ, ವಾಚ, ಕರ್ಮಣ ಮತ್ತು ಸಂಪರ್ಕದಲ್ಲಿ, ಸೇವೆಯಲ್ಲಿ ಈ ಎಲ್ಲ ಮಾತನ್ನು ಚೆಕ್ ಮಾಡ್ಕೋಬೇಕು. ಏನು ಚೆಕ್ ಮಾಡ್ಕೋಬೇಕು? ಮನಸ್ಸಿನಿಂದ ನಾನು ಹಗುರಿದ್ದೀನ? ಮಾತಿನಲ್ಲಿ ಹಗುರತೆ ಇದೆಯಾ? ಕರ್ಮಣ ಹೆಂಗೆ ಮಾಡಬೇಕು? ಸಾಕ್ಷಿಯಾಗಿ ಪರಮಾತ್ಮನ ನೆನಪಿನಲ್ಲಿ, ಸಂಬಂಧ ಸಂಪರ್ಕದಲ್ಲಿ ಹೆಂಗಿರಬೇಕು? ನ್ಯಾರ ಆಗಿರಬೇಕು, ಭಿನ್ನ ಆಗಿರಬೇಕು. ಸೇವಾನು ಹೆಂಗೆ ಮಾಡಬೇಕು? ನ್ಯಾರ ಮಾಡಬೇಕು. ಇಷ್ಟು ಹಗುರು ಇದೀನಾ ನಾನು ಅಂತ ಚೆಕ್ ಮಾಡ್ಕೊಳ್ಳಿ. ಸೇವಾ ಮೇ ಭೀ ಗೊತ್ತಾಗ್ತದೆ. ನಾವು ಸೇವಾ ಮಾಡುವ ಅಂದ್ರೆ ಖುಷಿ ಒಳಗೆ ಮಾಡ್ತಿದ್ವಿ ಅಂದ್ರೆ ತಿಳ್ಕೊಬೇಕು ಹಗುರಿದ್ದೀವಿ ಅಂತ. ಅದು 28 ಗಂಟೆ ಹಾಕಿ ಮಾಡಾಕತ್ತೀವಿ ಅಂತಂದ್ರೆ ಏನರ್ಥ? ಚೆಕ್ ಮಾಡ್ಕೊಳ್ಳಿ. सेवा में भी प्लान और प्रैक्टिकल में संकल्प और कर्म में अंतर क्यों? सेवा में भी प्लान और प्रैक्टिकल में संकल्प और कर्म में अंतर क्यों? ಏನೇನೋ ಪ್ಲ್ಯಾನ್ ಮಾಡ್ತೀವಿ, ಮಾಡುವಾಗ ಪ್ರಾಕ್ಟಿಕಲ್ನಲ್ಲಿ ಇನ್ನೇನೇನೋ ಆಗ್ತದೆ, ಪ್ರಾಪ್ತಿನೂ ಕೂಡ ಇನ್ನೇನೇನೋ ಆಗ್ತದೆ. ಯಾಕೆ ಅಂತರ ಅಂತ ಹೇಳ್ತಾರೆ ಬಾಬಾ. उस अंतर का कारण सोचोगे तो स्पष्ट दिखाई देगा. ಬಾಬಾ ಹೇಳ್ತಾರೆ, ಅಂತರ ಏನು, ಅಂತರಕ್ಕೆ ಕಾರಣ ಏನು ಅಂತ ವಿಚಾರ ಮಾಡಿದ್ರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. कोई ना कोई कमी होने के कारण प्लान और प्रैक्टिकल में अंतर हो गया. ಅಂದ್ಕೊಂಡದ್ದೊಂದು ಆಗಿದ್ದೊಂದು ಹಿಂಗೆಲ್ಲ ಅಂತರ ಆಯಿತು ಅಂತ ತಿಳ್ಕೋಬೇಕು. ಎಲ್ಲಿ ಏನೋ ಅಂತರ ಇದೆ, ಸಮಸ್ಯೆ ಇದೆ ಅಂತ. सर्वशक्तियों में से किसी विशेष शक्ति की कमी है. ಎಲ್ಲ ಶಕ್ತಿಗಳಲ್ಲಿ ಯಾವುದೋ ಒಂದು ವಿಶೇಷವಾದ ಶಕ್ತಿ ಏನಿದೆ, ಕಡಿಮೆ ಇದ್ದದಕ್ಕೆ ಹಂಗೆ ಅಂತರ ಆಗ್ತದೆ. जैसे योद्धा मैदान में सर्वशस्त्रधारी नहीं बन जाते हैं तो समय पर किसी साधारण शस्त्र की भी आवश्यकता पड़ जाती है, तो उन्हें साधारण शस्त्र की कमी भी बहुत नुकसान कर देती है. ಯುದ್ಧದ ಮೈದಾನದಲ್ಲಿ ಕೆಲವರು ನೋಡ್ರಿ ಎಲ್ಲ ಶಸ್ತ್ರಗಳು ಹಾಕ್ಕೊಂಡಿರ್ತಾರೆ. ನಾವೆಲ್ಲ ಮಹಾಭಾರತದೆಲ್ಲ ನೋಡಿದ್ವಲ್ಲ, ಹಿಂದೆ ಬಿಲ್ಲು ಬಾಣನೂ ಇರ್ತದೆ. ಆ ರಥದಲ್ಲಿ ಹಿಂದೆ ಬಿಲ್ಲು ಹಾಕ್ಕೊಂಡಿರ್ತಾರೆ, ಕೈಯಲ್ಲಿ ಖಡ್ಗನೂ ಇರ್ತದೆ, ಕೆಳಗಡೆ ಗದಾನೂ ಇರ್ತದೆ. ಇವೆಲ್ಲ ಇಟ್ಕೊಂಡು ಏನು ಮಾಡ್ತಿರ್ತಾರೆ? ಯುದ್ಧ ಮಾಡುವಾಗ ಒಂದೊಂದು ಶ್ರೇಷ್ಠ ಇರ್ತವೆ, ಒಂದೊಂದು ಅಷ್ಟಷ್ಟೇ. ಒಂದು ಸಣ್ಣ ಚಾಕುನೂ ಇರ್ಬೋದು. ಕೆಲವೊಂದು ಸಮಯದಲ್ಲಿ ಸಣ್ಣ ಚಾಕುನೂ ಕೂಡ ಭಾಳ ಕೆಲಸ ಮಾಡುತ್ತೆ ಅಂತಾರೆ ಬಾಬಾ. ಅದೇನು ಬಿಡು ಸಣ್ಣದಂತ ಹಿಂಗೆ ಅನ್ನಂಗಿಲ್ಲ. ಏನು ಹೇಳ್ತಾರೆ ಬಾಬಾ? ಹೇಗೆ ಯೋಧ ಮೈದಾನದಲ್ಲಿ
मैदान में सर्वशस्त्रधारी नहीं बन जाते. ಯುದ್ಧದ ಮೈದಾನದಲ್ಲಿ ಎಲ್ಲ ಶಸ್ತ್ರಗಳನ್ನು ಹಾಕ್ಕೊಂಡಿಲ್ಲ ಅಂತಂದರೆ ಸಮಯಕ್ಕನುಸಾರವಾಗಿ ಕಿಸಿ ಸಾಧಾರಣ ಶಸ್ತ್ರಕ್ಕೆ ಭೀ ಒಂದು ಸಾಧಾರಣ ಶಸ್ತ್ರದ ಅವಶ್ಯಕತೆಯೂ ಕೂಡ ಬೀಳ್ತದೆ ಅಂತಾರೆ ಬಾಬಾ. उन्हें साधारण शस्त्र की कमी भी बहुत नुकसान कर देती है. ಅದು ಸಣ್ಣದು ಅನ್ನಿಸ್ಬೋದು, ಸಾಧಾರಣ ಅನ್ನಿಸ್ಬೋದು, ಆದರೆ ಅದು ಇಲ್ಲ ಅಂದರೂ ಕೂಡ, ಅದು ಸಣ್ಣದಿದ್ದರೂ ಕೂಡ ಬಹಳಷ್ಟು ನುಕ್ಸಾನ್ ಮಾಡ್ತದೆ ಅಂತ ಹೇಳ್ತಾರೆ ಬಾಬಾ. ನಮಗೆ ಯಾವ್ಯಾವ ಶಸ್ತ್ರಗಳು? परखने की शक्ति, शांति की शक्ति, निर्णय करने की शक्ति, सहन करने की शक्ತಿ, ಎಲ್ಲ ಶಕ್ತಿಗಳು ಬೇಕು. ಇದರಲ್ಲಿ ಏನು ಬಿಡು, ಅದೇನು ಒಂದು ಸಣ್ಣದು ಅಂತ ಬಿಟ್ಟರೂ ಕೂಡ ಆ ಸಣ್ಣದೇ ನಮಗೆ ನಾಳೆ ಏನಾಗ್ತದೆ, ದೊಡ್ಡ ನುಕ್ಸಾನ ಆಗ್ತದೆ. ಎಲ್ಲಾದ ಬಿಡ್ರಿ, ಏನು ಸ್ವಲ್ಪ ಸಿಟ್ಟು ಮಾಡ್ಕೋತಿರ್ತಾರೆ, ಅವಾಗ ಸ್ವಲ್ಪ ಬಿಡ್ರಿ ಅಂತ ಹಿಂಗೆ ಅಂತಿರ್ತೀವಲ್ಲ ನಾವು. ಅದೇ ಒಂದು ಸಣ್ಣ ಸಿಟ್ಟು ಒಂದು ಸಮಯದಲ್ಲಿ ಏನು ಮಾಡ್ತದೆ, ನಮ್ಮ ಎಲ್ಲ ಪುರುಷಾರ್ಥವನ್ನು ತಲೆ ಕೆಳಗೆ ಮಾಡಿಬಿಡ್ತದೆ. ಅದನ್ನು ಹೇಳ್ತಾರೆ ಬಾಬಾ. ಅಷ್ಟು ಸೂಕ್ಷ್ಮ ಐತಿ. अपनी बुद्धि से भले ही जज करते हो कि यह तो साधारण बात है. ನಿಮ್ಮ ಬುದ್ಧಿಯೊಳಗೆ ಏನು ಅನಿಸ್ತದ, ಈ ಹೋಗಿ ಬಿಡ್ರಿ ಏನಾಯಿತು, ಅದೇನಷ್ಟು ದೊಡ್ಡದಲ್ಲ. ಯಹ ಕಭಿ ಭೀ ಸಮಯ ಪರ್ ಬಡಾ ಧೋಕಾ ದೇತಿ ಹೇ. ಈ ಸಣ್ಣದೇನೆ ಒಂದು ಸಮಯದಲ್ಲಿ ಏನು ಮಾಡ್ತದದು, ದೊಡ್ಡ ಲಾಸ್ ಮಾಡ್ತದೆ ಅಂತ ಹೇಳ್ತಾರೆ ಬಾಬಾ. ಇಸ್ಲಿಯೇ ಟೈಟಲ್ ಹಿ ಹೇ ಮಾಸ್ಟರ್ ಸರ್ವಶಕ್ತಿವಾನ್. ಎಲ್ಲದರಲ್ಲಿನೂ ಸರ್ವಶಕ್ತಿವಾನ್. ಅದಕ್ಕೆ ಬರೀ ಶಕ್ತಿವಾನ್ ಅಷ್ಟೇ ಅಲ್ಲ, ಸರ್ವಶಕ್ತಿವಾನ್ ಅಂತ ಇದಕ್ಕೆ ಹೇಳ್ತಾರೆ. ಬಾಪ್ ಸರ್ವಶಕ್ತಿಮಾನ್ ಅವ್ರ ಬಚ್ಚೆ ಮಾಸ್ಟರ್ ಸರ್ವಶಕ್ತಿವಾನ್ ನಹಿ. ನಮ್ಮ ತಂದೆ ಏನಿದ್ದಾರೆ ಸರ್ವಶಕ್ತಿವಾನ್, ಮಕ್ಕಳು ಸರ್ವಶಕ್ತಿವಾನ್ ಅಲ್ಲೇನು. ವಿಜಯ್ ಕಾ ಅರ್ಥ ಹಿ ಹೇ ಸರ್ವಶಸ್ತ್ರಧಾರಿ. ಯಾವಾಗ ವಿಜಯ ಆಗ್ತಾನೆ, ಎಲ್ಲ ಶಸ್ತ್ರಗಳು ಇರಬೇಕು, ಎಲ್ಲ ಶಸ್ತ್ರಗಳನ್ನು ಧಾರಣೆ ಮಾಡ್ಕೋಬೇಕು. ಅಂದ್ರೇನು, ಎಲ್ಲ ಶಕ್ತಿಗಳನ್ನು ಧಾರಣೆ ಮಾಡ್ಕೊಳ್ಬೇಕಾಗ್ತದೆ. ಬಾಬಾ ಹೇಳ್ತಾರೆ, ಚೆಕಿಂಗ್ ಕೆ ಸಾಥ್ ಚೇಂಜ್ ಕ್ಯೂ ನಹಿ ಕರ್ ಪಾತೆ ಹೋ. ಬರೀ ಚೆಕ್ಕಿಂಗ್ ಮಾಡೋದು ಅಲ್ಲ, ಮತ್ತು ಹೋಲ್ ಬಿಡ್ರಿ, ನನ್ನನ್ನು ಹಿಂಗೆ, ನನ್ನ ಸಂಸ್ಕಾರ ಹಿಂಗೆ ಇದೆ, ನಾವು ಸಿಟ್ಟೇ ಬಿಡ್ರಿ, ನಾವು ಹಿಂಗೆ ಇದ್ದೀವಿ ಅನ್ಕೋತ ಹೋದ್ರೆ ಬಾಬಾ ಹೇಳ್ತಾರೆ, ಚೆಕ್ಕಿಂಗ್ ಕೆ ಸಾಥ್ ಚೇಂಜ್ ಕ್ಯೂ ನಹಿ ಕರ್ ಪಾತೆ. ಚೆಕ್ ಆ್ಯಂಡ್ ಚೇಂಜ್ ಅಂತ ಬಾಬಾ ಹೇಳ್ತಾರೆ. ನಾವು ಬರೀ ಚೆಕ್ ಮಾಡ್ಕೋತ ಕೂಡಂಗಿಲ್ಲ, ಅದರ ಜೊತೆಗೆ ಚೇಂಜ್ ಆಗಬೇಕು. ಬಾಬಾ ಹೇಳ್ತಾರೆ, इसलिए चेक एंड चेंज करो. चेंज तब होंगे जब सर्व शक्तियाँ स्वयं में समाई होंगी. ಯಾವಾಗ ಚೇಂಜ್ ಆಗ್ತೀವಿ ಅಂತ, ನಮ್ಮಲ್ಲಿ ಎಲ್ಲ ಶಕ್ತಿಗಳು ಸಮಾವೇಶ ಆಗಿದ್ರಷ್ಟೇ ನಾವು ಚೇಂಜ್ ಆಗಲಿಕ್ಕಾಗ್ತದೆ. ಅರ್ಥಾತ್ ನಾಲೆಜ್ಫುಲ್ ಕೆ ಸಾಥ್ ಸಾಥ್ ಪವರ್ಫುಲ್ ದೋನೋ ಕಾ ಬ್ಯಾಲೆನ್ಸ್ ಚಾಹಿಯೇ. ಬರೀ ನಾಲೆಜ್ಫುಲ್ ಆದರೂ ನಡೆಯೋದಿಲ್ಲ, ಅದ್ರ ಜೊತೆಗೆ ಪವರ್ಫುಲ್ ಆಗಬೇಕು ಅಂತ ಹೇಳ್ತಾರೆ. ಆವಾಗ ನಾವು ಚೇಂಜ್ ಆಗ್ತೀವಿ. ಅಗರ್ ನಾಲೆಜ್ಫುಲ್ 75% और पावरफुल में 3-4 मार्क्स भी कमी है तो भी ಬ್ಯಾಲೆನ್ಸ್ ಬರಾಬರ್ ಚಾಹಿಯೇ. ಬಾಬಾ ಹೇಳ್ತಾರೆ, 75% ನಾಲೆಜ್ಫುಲ್ಲಾಗಿ 70% ಪವರ್ಫುಲ್ ಆದರೂ ನಡೆಯೋದಿಲ್ಲ ಅಂತಾರೆ ಬಾಬಾ. ಎರಡೂ ಬ್ಯಾಲೆನ್ಸ್ ಬೇಕು. ಬಾಬಾ ಹೇಳ್ತಾರೆ, नॉलेजफुल का रिज़ल्ट है प्लानिंग, पावरफुल की रिज़ल्ट है प्रैक्टिकल. नॉलेजफुल का रिज़ल्ट है संकल्प और पावरफुल का रिज़ल्ट है ಸ್ವರೂಪ ಮೇ ಆನಾ. ಇವೆಲ್ಲದರ ರಿಸಲ್ಟ್ ಏನು, ಸ್ವರೂಪದಲ್ಲಿ ಇರಬೇಕು ಅಂತಾರೆ ಬಾಬಾ. ಈಗ ಅಗದಿ ಇಡೀ ದಿನ 4 ತಾಸು ನನ್ನ ಶಾಂತ ಸ್ವರೂಪಾತ್ಮ, ನನ್ನ ಶಾಂತ ಸ್ವರೂಪಾತ್ಮ, ನನ್ನ ಶಾಂತ ಸ್ವರೂಪ ಅಂತ ಭಯಪಟ್ಟು ಮಾಡಿ ಏನೋ ಒಂದು ಯಾರೋ ಬಂದು ಬೈದು ಬಿಡ್ತಾರೆ. ನಾವು ಬೈದಿಂದೇನು ನಮ್ಮ ಸ್ಥಿತಿ ಏನು? ನಾನು ನನ್ನ ಪ್ರತ್ಯೇಕ ನಾ ಯೋಗ ಮಾಡ್ಕೊಂಡು ಕೂತೀನಿ, ನಿಂದೇನು ಅಂಥೇಳಿ ಅಂದ್ವಿ ಅಂದರೆ ಅದು ಜ್ಞಾನ ಸ್ವರೂಪ ಏನು ಅಂತಾರೆ ಬಾಬಾ. ಜ್ಞಾನ ಸ್ವರೂಪ ಅಂದರೆ
ಕೃಷ್ಣನ ಯಾಕೆ ಇಷ್ಟಪಡ್ತಾರೆ ಎಲ್ಲರೂ? ಕೃಷ್ಣನ ಯಾಕೆ ಇಷ್ಟಪಡ್ತಾರೆ? ಯಾರು ಏನಂದ್ರು ಏನು ಮಾಡಿದ್ರು ಯಾವಾಗಲೂ ಖುಷಿಯಾಗಿ ನಗ್ತಿರ್ತಾನ. ಅದನ್ನು ಹೇಳ್ತಾರೆ ಬಾಬಾ. ಅವನು ಸ್ವರೂಪ ಇದ್ದ. ಬಾಬಾ ಹೇಳ್ತಾರೆ, दोनों की समीपता और समानता ही दोनों का समान रूप बनना अर्थात संपूर्ण बनना. दोनों की समीपता और समानता, दोनों की ಅಂದರೆ ನಾಲೆಜ್ಫುಲ್, ಪವರ್ಫುಲ್, ಎರಡು ಸಮೀಪ ಇರಬೇಕು ಅಂತಾರೆ ಬಾಬಾ. ಆವಾಗ ಏನಾಗ್ತೀರಿ ನೀವು? ಸಂಪೂರ್ಣ ಆಗ್ತೀರಿ. योग में और सेवा में जितना समय स्वयं को बिजी रखोगे तो ऑटोमेटिकली कर्जदार को आने की हिम्मत व फुर्सत नहीं मिलेगी. ಬಾಬಾ ಹೇಳ್ತಾರೆ, ಯೋಗ ಮತ್ತು ಸೇವೆಯಲ್ಲಿ ಸಮಯದಲ್ಲಿ ಏನು ಮಾಡಬೇಕಂತ ಯಾವಾಗಲೂ ಬ್ಯುಸಿಯಾಗಿರಬೇಕು. ಸೇವಾ ಯೋಗ, ಯೋಗ ಸೇವಾ ಇವೆರಡೂ ಏನಿರಬೇಕು? ಬ್ಯುಸಿಯಾಗಿರಬೇಕು. ಆವಾಗ ಆಟೋಮೆಟಿಕಲಿ ಏನಾಗ್ಬಿಡ್ತೀರಾ ನೀವು? ಹಿಮ್ಮತ್ತಾಗ್ತೀರಾ. ನಿಮಗೆಲ್ಲೂ ಪುರ್ಸತ್ ಸಿಗೋದಿಲ್ಲ, ವ್ಯರ್ಥದಲ್ಲಿ ಬರೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಅವ್ಯಕ್ತವಾಣಿ ಕಾ ಸಾರ್. ಬಾಬಾ ಹೇಳ್ತಾರೆ, सीप के लिए कहते हैं कि हर बूंद को स्वयं में समाने से मोती बना देते हैं. ऐसे ही आप भी जो ज्ञान के बोल या महावाक्य सुनते हो उस एक एक बोल को मोती बना देते हो. ಹೇಗೆ ಒಂದು ಸಿಂಪಿನಲ್ಲಿ ಒಂದು ಮಳೆ ಹನಿ ಬಿದ್ದರೂ ಕೂಡ ಅದು ಮುತ್ತನ್ನಾಗಿ ಮಾಡ್ತದೋ ಹಾಗೆ ನೀವು ಕೂಡ ಪರಮಾತ್ಮನ ಜ್ಞಾನದ ಮಾತನ್ನು ತಮ್ಮಲ್ಲಿ ಸ್ವರೂಪದಲ್ಲಿ ತಗೊಂಡು ಬಂದರೆ ಏನಾಗ್ಬಿಡ್ತದೆ? ನೀವು ಕೂಡ ಏನಾಗ್ತೀರಾ? ಮೋತಿ ಆಗ್ತೀರಾ. जैसे चातक बूंद को धारण कर लेते हैं वैसे ही आप भी इस ज्ञान को सुनकर समा लेते हैं. ಹೇಗೆ ಚಾತಕ ಪಕ್ಷಿನೂ ಕೂಡ ಒಂದು ಹನಿ ನೀರು ಕುಡಿದು ಏನು ಮಾಡ್ತದೆ? ಎಲ್ಲವನ್ನು ಧಾರಣೆ ಮಾಡ್ತದೋ ಹಾಗೆ ನೀವು ಕೂಡ ಜ್ಞಾನವನ್ನು ತಿಳ್ಕೊಂಡು ಸಮಾವೇಶ ಮಾಡಿಕೊಂಡು ಸ್ವರೂಪ ಆಗಬೇಕು. समाने का प्रत्यक्ष स्वरूप यह है कि हर कर्म पदमों के जमा करने का आधार बन जाता है. ಬಾಬಾ ಹೇಳ್ತಾರೆ, ಸಮಾನೇಕ ಪ್ರತ್ಯಕ್ಷ ಸ್ವರೂಪ ಯಾವುದಾಗಿದೆ ಅಂತಂದರೆ ಪ್ರತಿಯೊಂದು ಕರ್ಮ ಏನಾಗಬೇಕು? ಪದಂ ಆಗಿ ಜಮಾ ಆಗಬೇಕು ಅಂತ ಹೇಳ್ತಾರೆ ಬಾಬಾ. यहाँ भी यदि कोई कर्ज लेता है तो कर्जदार बार बार तंग करता है. ऐसे कर्ज को मर्ज कहा जाता है. यहाँ भी माया का कोई कर्ज पुराने खाते में रहा हुआ है तब माया बार बार परेशान करती है. ಅದಕ್ಕೆ ಬಾಬಾ ಹೇಳ್ತಾರೆ, ಮಾಯೆ ಅಲ್ಪ ಸ್ವಲ್ಪ ಅಲ್ಲಲ್ಲಿ ನಾವು ಸ್ವಲ್ಪ ವಿಕಾರ ಇದ್ದು ಅಂದರೆ ಸಮಯ ಬಂದಾಗ ಅವು ಏನು ಮಾಡಿಬಿಡ್ತವೆ? ಎದ್ದು ಬಿಡ್ತವೆ. ಮಾಯೆ ನಮ್ಮನ್ನು ಅಲ್ಗಾಡ್ಸೋಕ್ಕೆ ಶುರು ಮಾಡ್ತದೆ. नॉलेजफुल के साथ साथ पावरफुल भी हो तब चेंज होगा. ಬರೀ ನಾಲೆಜ್ಫುಲ್ ಇದ್ದರೆ ನಡೆಯೋದಿಲ್ಲ, ಅದರ ಜೊತೆಗೆ ಏನಾಗಬೇಕು? ಪವರ್ಫುಲ್ ಆಗಬೇಕು. ಆವಾಗ ನಾವೇನಾಗ್ತೀವಿ? ಚೇಂಜ್ ಆಗ್ತೀವಿ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.